ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ತನ್ನ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳನ್ನು ಮಾಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಆಗಿ ಅದರ ಜೊತೆಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋದನ್ನು ಆಯ್ಕೆ ಮಾಡ್ಕೋಬೇಕು. ಆಗ ಮಾತ್ರ ನಾವು ಹಾಕುವಂಥ ವಿಡಿಯೋಸ್ ಏನಿದ್ದಾವೆ ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ. ಸ್ನೇಹಿತರೆ, ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ದಿನಾಂಕ 1/3/2026 5ನೇ ತರಗತಿ ವಿದ್ಯಾರ್ಥಿಗಳು ಮೊರಾರ್ಜಿ ವಸತಿ ಶಾಲೆಗಳಲ್ಲಿ 6ನೇ ತರಗತಿಗೆ ಪ್ರವೇಶ ಪಡೆಯಲು ಎಕ್ಸಾಮಿನೇಷನನ್ನು ಏನು ಬರೆದಿದ್ರು ಅವರ ಒಂದು ರಿಸಲ್ಟ್ ನಾನು ನಿನ್ನೆ ತಿಳಿಸ್ಕೊಟ್ಟಿದ್ದೆ. ಯಾಕಂದರೆ ಮಾಹಿತಿ ಪುಸ್ತಕದಲ್ಲಿ ಅವರು ಬಿಟ್ಟಿರುವಂತಹ ಮಾಹಿತಿ ಪುಸ್ತಕದಲ್ಲಿ ಪ್ರಕ್ರಿಯೆಯ ವೇಳಾಪಟ್ಟಿ ಹಾಗೆ ನಡೆಯುತ್ತದೆ ಅಂತೇಳಿ. ರಿಸಲ್ಟ್ ಯಾವಾಗ ಬರುತ್ತಿದೆ ಅಂದರೆ ಎಲ್ಲ ವಿದ್ಯಾರ್ಥಿಗಳ ಅಂಕಗಳನ್ನು ಅಂದರೆ ಮೆರಿಟ್ ಲೀಸ್ಟನ್ನು ಬಿಡ್ತಾರೆ. ಓಕೆನಾ. ಸೊ ಅದು ಯಾವುದೇ ಒಂದು ಸುತ್ತಿನ ಒಂದು ಆಯ್ಕೆ ಪಟ್ಟಿ ಆಗಿರೋದಿಲ್ಲ. ಓಕೆನಾ. ಮೊದಲನೇದಾಗಿ ಏನು ಮಾಡ್ತಾರೆ ಅಂತಂದರೆ ತಾತ್ಕಾಲಿಕವಾಗಿ ಅಂದರೆ ಈಗ ಕೀ ಆನ್ಸರನ್ನು ಬಿಡುವಂಥದ್ದು. ಮೊದಲನೇ ಪ್ರಕ್ರಿಯೆ ಏನಂತಂದರೆ ಕೀ ಆನ್ಸರನ್ನು ಬಿಡ್ತಾರೆ. ಓಕೆನಾ. ತಾತ್ಕಾಲಿಕ ಕೀ ಆನ್ಸರ್ ಅಂತೇಳಿ ಬಿಡ್ತಾರೆ. ಆಮೇಲೆ ಅಂತಿಮ ಕೀ ಆನ್ಸರನ್ನು ಬಿಡ್ತಾರೆ. ಸೊ ಆಕ್ಷೇಪಣೆ ಸಲ್ಲಿಸೋಕ್ಕೆ ನಿಮಗೆ ಅವಕಾಶವನ್ನು ಕೊಡ್ತಾರೆ. ಏನಾದರೂ ಉತ್ತರಗಳಿದ್ದಲ್ಲಿ ತಪ್ಪು ಉತ್ತರಗಳಿದ್ದಲ್ಲಿ ಅವರು ಕೊಟ್ಟಂತಹ ಕೀ ಆನ್ಸರಲ್ಲಿ ಸೊ ಅದಕ್ಕೆ ವಿತ್ ಪ್ರೂಫ್ ಅಂದರೆ ಗೌರ್ಮೆಂಟ್ ಪ್ರೂಫೇ ನೀವು ಅಪ್ಲೋಡ್ ಮಾಡಬೇಕು. ಆ ರೀತಿಯಾಗಿ ನಿಮಗೆ ಬಿಡ್ತಾರೆ. ತದನಂತರದಲ್ಲಿ ಅದನ್ನು ಏನಾದರೂ ಆಕ್ಷೇಪಣೆ ಇದ್ದಲ್ಲಿ ಸರಿ ಮಾಡಿ ಅಥವಾ ಆಕ್ಷೇಪಣೆ ಇಲ್ಲದಿದ್ದಲ್ಲಿ ಅದನ್ನು ಫೈನಲ್ ಮಾಡಿ ಅಂತಿಮ ಕೀ ಆನ್ಸರನ್ನು ಬಿಡುವಂಥದ್ದು. ತದನಂತರದಲ್ಲಿ ಎಲ್ಲ ವಿದ್ಯಾರ್ಥಿಗಳ ಒಂದು ಮೆರಿಟ್ ಲೀಸ್ಟನ್ನು ಬಿಡುಗಡೆ ಮಾಡ್ತಾರೆ. ಎಕ್ಸಾಮ್ ಯಾರೆಲ್ಲ ವಿದ್ಯಾರ್ಥಿಗಳು ಬರೆದಿದ್ದೀರಾ ಅವರ ಜಿಲ್ಲಾವಾರು ಮೆರಿಟ್ ಲೀಸ್ಟನ್ನು ಬಿಡ್ತಾರೆ. ಓಕೆನಾ. ಸೊ ಅದಾದ ಬಳಿಕ ಏನು ಮಾಡ್ತಾರೆ ಅಂತಂದರೆ ಜಿಲ್ಲಾವಾರು ಲೀಸ್ಟನ್ನು ಮೊದಲನೇ ಲೀಸ್ಟು, ಎರಡನೇ ಲೀಸ್ಟು ಮೂರನೇ ಲೀಸ್ಟು ಅಂತೇಳಿ ಬಿಡುವಂಥದ್ದು. ಓಕೆನಾ. ಸೊ ಇಲ್ಲಿ ಸ್ನೇಹಿತರೆ ಏನಂತಂದರೆ ಕಳೆದ ಬಾರಿ 4 ಲೀಸ್ಟನ್ನು ಬಿಟ್ಟಿದ್ದರು. ಓಕೆನಾ. ಇಲ್ಲಿ ಮೂರನೇ ಲೀಸ್ಟಿಗೆ ಅವಶ್ಯವಿದ್ದಲ್ಲಿ ಅಂತೇಳಿ ಕೊಟ್ಟಿದ್ದಾರೆ. ಓಕೆನಾ. ಏನಾದರೂ ಸೀಟ್ ಉಳಿದ್ರೆ ಮಾತ್ರ ಅವಶ್ಯವಿದ್ದಲ್ಲಿ ಅಂತೇಳಿ ಹೇಳಿದ್ದಾರೆ. ಎರಡನೇ ಒಂದು ಸುತ್ತಿನ ಸೀಟು ಹಂಚಿಕೆ ಪಟ್ಟಿನೇ ಯಾವಾಗ ಬಿಡ್ತಾರೆ ಅಂತೇಳಿ ಡೇಟ್ ಕೂಡ ನಾನು ತಿಳಿಸ್ಕೊಡ್ತೀನಿ ಮುಂದಿನ ಒಂದು ವಿಡಿಯೋದಲ್ಲಿ. ಸೊ ಅದಾದ ಬಳಿಕ ಏನು ಮಾಡ್ತಾರೆ ಅಂತಂದರೆ ಅದರಲ್ಲಿ ಏನಾದರೂ ಸೀಟ್ ಉಳಿದ್ರೆ ಮೊದಲನೇ ಲೀಸ್ಟ್, ಎರಡನೇ ಲೀಸ್ಟ್ ಸೀಟ್ ಉಳಿದ್ರೆ ಮೂರನೇ ಲೀಸ್ಟ್ ಅಂತೇಳಿ ಬಿಡ್ತಾರೆ. ಅಲ್ಲಿ ಮೆನ್ಷನ್ ಮಾಡೇ ಕೊಟ್ಬಿಟ್ಟಿದ್ದಾರೆ ಸ್ನೇಹಿತರೆ. ಮೂರನೇ ಲೀಸ್ಟನ್ನು ಬಿಡುಗಡೆ ದಿನಾಂಕ ಕೊಟ್ಟು ಸೊ ಅವಶ್ಯವಿದ್ದಲ್ಲಿ ಅಂತೇಳಿ ಕೊಟ್ಬಿಟ್ಟಿದ್ದಾರೆ ಅಲ್ವಾ. ಅವಶ್ಯವಿದ್ದಲ್ಲಿ ಅಂತ ಅಂದರೆ ಸೀಟ್ ಉಳಿದ್ರೆ ಮಾತ್ರ ಪರಿಗಣನೆಗೆ ತೆಗೆದುಕೊಳ್ತಾರೆ. ಓಕೆನಾ. ಕಾಂಪಿಟೇಷನ್ ತುಂಬಾ ಇದೆ. ಸೊ ಇನ್ನು ನಾನು ಕಟ್ ಆಫ್ ಬಗ್ಗೆ ಮಾತಾಡೋದಾದರೆ ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆ ಸಂಬಂಧಪಟ್ಟ ಹಾಗೆ ಕಳೆದ ಬಾರಿ ಅಂದರೆ ವಿದ್ಯಾರ್ಥಿಗಳು 40+ ವುಮೆನ್ ಅಂದರೆ ಬಾಲಕಿಯರು 40+ ಏನು ತೆಗೆದುಕೊಂಡಿದ್ದಾರೆ. 4ನೇ ಲೀಸ್ಟಲ್ಲೂ ಕೂಡ ಆಯ್ಕೆ ಆಗಿರುವಂತಹದ್ದು ನಾವು ನೋಡ್ಬೋದು. ತದನಂತರದಲ್ಲಿ ಫಸ್ಟ್ ಮೊದಲನೇ ಲೀಸ್ಟಲ್ಲಿ ನಾವು ಬರಲೇಬೇಕು ಅಂತಂದರೆ 80-90 ನಾವು ತೆಗಿಬೇಕಂತೇಳಿ ಏನಿಲ್ಲ. ಸೊ ಸ್ನೇಹಿತರೆ, ಕಳೆದ ಬಾರಿ ಏನಾಗಿತ್ತು ಅಂದರೆ ಮೊದಲನೇ ಲೀಸ್ಟಲ್ಲಿ 60+ ಬಂದಿರುವಂತಹ ವಿದ್ಯಾರ್ಥಿಗಳದ್ದು ಏನಾಗಿತ್ತು ಅಂದರೆ ಮೊದಲನೇ ಲೀಸ್ಟಲ್ಲಿ ಆಯ್ಕೆ ಆಗಿತ್ತು. ಓಕೆನಾ. ಇದಿಷ್ಟು ಮಾಹಿತಿ ಆಗಿರುವಂತಹದ್ದು. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು.